ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ. ಬೆಳಕಾದ, ರಕ್ಷಣೆ ನೀಡುವ, ಶಾಂತಿ ನೀಡುವ, ಧೈರ್ಯ, ಮಹಿಮೆ, ದೇವರ ಭಯಭಕ್ತಿ, ದೇವರ ಮಾರ್ಗ, ಸತ್ಯ, ಜೀವ ನೀಡುವ ದೇವರ ವಾಕ್ಯ ಭಾಗವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ಪರಿಶುದ್ಧ ಗ್ರಂಥ ಸತ್ಯವೇದ. ಹೌದು ಪ್ರಿಯರೇ, ಪರಿಶುದ್ಧ ಗ್ರಂಥವು ಸತ್ಯ ವೇದವಾಗಿದೆ ಪ್ರಿಯರೇ, ನಿಜ ಘಟನೆಯಾಗಿದೆ. ಹೌದು ಪ್ರಿಯರೇ, ಅಂತ ಪರಿಶುದ್ಧ ಗ್ರಂಥ ಸತ್ಯವೇದ ಎಂಬ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ದೇವರ ಆತ್ಮನ ಸಹಾಯ, ಸತ್ಯದಾತ್ಮನ ಅರಿವು, ಕೃಪೆಯ ಆತ್ಮನ ಆಶೀರ್ವಾದ, ಮಹಿಮೆಯ ಆತ್ಮನ ಶಕ್ತಿ ಬೇಡಿಕೊಳ್ಳೋಣ ಪ್ರೇರೆ. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ. ದೇವರ ವಾಕ್ಯ ಜೀವಂತವಾಗಿದೆ ಪ್ರೇರೆ, ಕಾರ್ಯ ಮಾಡುತ್ತದೆ. ಹಾಗೆ ಜೀವಂತ ಕಾರ್ಯ ಮಾಡುವಂತೆ ಕೇಳಲಿರುವ ವಾಕ್ಯ ಭಾಗ ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದಂತೆ 100ಕ್ಕೆ 100 60-30ರಷ್ಟು ಫಲ ಕೊಟ್ಟಂತೆ ದೇವರ ವಾಕ್ಯ ಭಾಗ ವಿಶ್ವದಲ್ಲೆಲ್ಲ ಕೇಳುತ್ತಿರುವ ಮಕ್ಕಳಿಗೆ, ಹೇಳುತ್ತಿರುವ ಮಕ್ಕಳಿಗೆ ಒಳ್ಳೆಯ ನೆಲವಾಗಿ ಮಾರ್ಪಡುವಂತೆ ಹೃದಯ ವಾಕ್ಯವೇ, ವಾಕ್ಯದಲ್ಲಿರುವ ಪರಿಶುದ್ಧಾತ್ಮ ಅನುಗ್ರಹಿಸಲಿ, ಅಭಿಷೇಕಿಸಲಿ, ದುಷ್ಟನೊಗ ಮುರಿಯಲಿ, ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿ ಪ್ರೇರೆ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, ಪರಿಶುದ್ಧನೇ, ಪರಿಶುದ್ಧನೇ ದೇವ, ಪರಿಶುದ್ಧ ಗ್ರಂಥವು ಸತ್ಯವೇದವಾಗಿದೆ. ಹೌದು ಪ್ರಭುವೇ, ಪವಿತ್ರ ಗ್ರಂಥದಲ್ಲಿರೋ ಪ್ರತಿಯೊಂದು ಮಾತು ಅಥವಾ ಸನ್ನಿವೇಶ ನಿಮ್ಮ ಕಣ್ಣಿನ ದೃಷ್ಟಿಯಲ್ಲಿ ನಡೆದದ್ದು ಇದ್ದದ್ದಂತೆ ಬರೆಯಲಾಗಿದೆ. ಪಾಪಿಗಳಿಗೆ ಶಿಕ್ಷೆ, ನೀತಿವಂತರಿಗೆ ನಿತ್ಯ ಜೀವ, ರಕ್ಷೆ. ಹೌದು ಪ್ರಭುವೇ, ಪರಿಶುದ್ಧ ಮಾರ್ಗ, ಜೀವ ಮಾರ್ಗ, ರಕ್ಷಣೆ ಮಾರ್ಗ, ಪುಣ್ಯ ಮಾರ್ಗ. ಹೌದು ಪ್ರಭುವೇ, ನಮ್ಮ ಮುಂದೆ ನೀರನ್ನು, ಬೆಂಕಿಯನ್ನು, ಪಾಪ, ಶಾಪವನ್ನು, ಕತ್ತಲನ್ನು, ಬೆಳಕನ್ನು ಇಟ್ಟಿದ್ದೀರಿ ತಂದೆ. ನಾವೇ ಒಳ್ಳೆಯದನ್ನು ಆರಿಸಿಕೊಳ್ಳುವಂತೆ ನಮ್ಮ ಮುಂದೆ ಜ್ಞಾನದ ವಾಕ್ಯವನ್ನು ಇಟ್ಟಿದ್ದೀರಿ ಪರಿಶುದ್ಧ ನಿಮ್ಮ ಜ್ಞಾನದ ಆತ್ಮದ ಮೂಲಕ. ದೇವ, ನಾವು ಒಳ್ಳೆಯದನ್ನು ಆರಿಸಿಕೊಳ್ಳುವಂತೆ ನರಕದ ಮಾರ್ಗದಿಂದ ತಪ್ಪಿಸಿಕೊಂಡು ಬೆಳಕಿನ ಮಾರ್ಗ, ಜೀವ ಮಾರ್ಗ, ಸ್ವರ್ಗದ ಮಾರ್ಗ, ರಕ್ಷಣೆ ಮಾರ್ಗ, ಶಕ್ತಿಯ ಮಾರ್ಗ, ಬಿಡುಗಡೆ ಮಾರ್ಗ, ಆರೋಗ್ಯ ಮಾರ್ಗ. ಹೌದು ಪ್ರಭುವೇ, ಅಮರ ಜೀವಿತದ ಮಾರ್ಗ ಆರಿಸಿಕೊಳ್ಳುವಂತೆ ಈ ವಾಕ್ಯ ಭಾಗದಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು ಜ್ಞಾಪಿಸಿಕೊಳ್ಳಬೇಕೆಂದು ಎಲ್ಲ ಅಂಧಕಾರ ಶಕ್ತಿಗಳಿಂದ, ವ್ಯಕ್ತಿಗಳಿಂದ ನಿಮ್ಮ ಮಕ್ಕಳನ್ನು ಇದೀಗಲೇ ಬಿಡುಗಡೆಗೊಳಿಸಬೇಕೆಂದು, ನಿಮ್ಮ ಪಾದ ಪದ್ಮದಲ್ಲಿ ಸೇರಿ ಬಂದಿರೋ ಪ್ರತಿಯೊಬ್ಬರನ್ನು ಸ್ವಸ್ಥಪಡಿಸಬೇಕೆಂದು, ದೈಹಿಕ, ಆತ್ಮಿಕ, ಮಾನಸಿಕವಾಗಿ ದುಷ್ಟನಾದ ಸೈತಾನ ಮೇಲೆ ದೊಡ್ಡ ಜಯ ನಿಮ್ಮ ಮಕ್ಕಳ ನಮ್ಮೆಲ್ಲರಿಗೆ ನೀಡಬೇಕೆಂದು ಪರಿಶುದ್ಧ ಗ್ರಂಥ ಸತ್ಯವೇದ ಎಂಬ ಅಂಶವನ್ನು ನಮ್ಮ ಹೃದಯದಲ್ಲಿ ಅಭಿಷೇಕಿಸಬೇಕೆಂದು ಯೇಸು ಕ್ರಿಸ್ತ ಸರ್ವಶಕ್ತ ಪರಿಶುದ್ಧ ರಕ್ಷಣೆಯ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಜೀವಸ್ವರೂಪನೇ ಇರುವಾತನೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಹೋಲಿ ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಪರಿಶುದ್ಧ ಗ್ರಂಥವು ಸತ್ಯವೇದ ಆಗಿದೆ. ಈ ಅಂಶವನ್ನು ನಾವು ಪ್ರವೇಶ ಆಗುವ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು ಆಕಾಂಕ್ಷೆಯೊಂದಿಗೆ. ಅದು ಪ್ರೇರೆ, ಪರಿಶುದ್ಧ ಗ್ರಂಥ ನಮಗೆ ಆಕಾಂಕ್ಷೆ ನೀಡುತ್ತದೆ, ನಿರೀಕ್ಷೆ ನೀಡುತ್ತದೆ. ಬರಲಿರುವ ಜೀವಿತದ ಕುರಿತು ಅದ್ಭುತವಾಗಿ ವರ್ಣಿಸುತ್ತದೆ ಪ್ರೇರೆ, ಅಳಿಯದ ಮಹಿಮೆಯ ಅಕ್ಷಯ ಜೀವಿತವನ್ನು. ಅದರ ಕುರಿತು ನಾವು ಹಾಡನ್ನು ಆಡೋಣ ಪ್ರೇರೆ. ಹಾಡು ಆಕಾಂಕ್ಷೆಯೊಂದಿಗೆ. ಹೌದು ಪ್ರೇರೆ, ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ. ಆಕಾಂಕ್ಷೆಯೊಂದಿಗೆ ನಾನು ಎದುರು ನೋಡುತ್ತಿರುವೆನು, ಆಕಾಂಕ್ಷೆಯೊಂದಿಗೆ ಯೇಸುವನ್ನು ನಾನು ಎದುರು ನೋಡುತ್ತಿರುವೆನು. ಪ್ರಾಣೇಶ್ವರನಾದ ನನ್ನೇಸುವಿಗಾಗಿ, ಪ್ರಾಣೇಶ್ವರನಾದ ನನ್ನೇಸುವಿಗಾಗಿ ಆಕಾಂಕ್ಷೆಯೊಂದಿಗೆ ನಾನು ಎದುರು ನೋಡುತ್ತಿರುವೆನು. ಪಾರಿವಾಳವು, ಪಕ್ಷಿಗಳೆಲ್ಲವೂ ದುಃಖ ಅನುಭವ ಅನುದಿನ ಮಾಡುವಂತೆ, ಪಾರಿವಾಳವು, ಪಕ್ಷಿಗಳೆಲ್ಲವೂ
ದುಃಖದ ಅನುಭವ ಅನುದಿನ ಮಾಡುವಂತೆ ದೇಹ ವಿಮೋಚನೆಗೋಸ್ಕರವೇ ನಾನು ಮೂಲ್ಗುತ್ತಿರುವೆನು ಸದಾ. ದೇಹ ವಿಮೋಚನೆಗೋಸ್ಕರವೇ ನಾನು ಮೂಲ್ಗುತ್ತಿರುವೆನು ಸದಾ, ಮೂಲ್ಗುತ್ತಿರುವೆನು ಸದಾ. ಆಕಾಂಕ್ಷೆಯೊಂದಿಗೆ ನಾನು ಎದುರು ನೋಡುತ್ತಿರುವೆ. ಗುಬ್ಬಚ್ಚಿಗಳು ಗೂಡಿಗೆ ಎಗರಿ ಹಾರುವಂತೆ ಶುದ್ಧರು ತಮ್ಮ ಗೃಹವನ್ನು ಸೇರುತ್ತಿರುವಾಗ ಗುಬ್ಬಚ್ಚಿಯು ಗೂಡಿಗೆ ಹಾರುವಂತೆ ಶುದ್ಧರು ತಮ್ಮ ಗೃಹಕ್ಕೆ ಸೇರುತ್ತಿರುವಾಗ ನನ್ನ ದಿವ್ಯ ಗೃಹವಾದ ಸಿಯೋನಿನೊಳಗೆ ಸೇರುವುದು ನನ್ನ ಆಶೆಯೇ. ತಂದೆ ದೇವ, ನಮ್ಮ ದಿವ್ಯ ಗೃಹವಾದ ಸಿಯೋನಿನಲ್ಲಿ ಸೇರುವುದು ನಮ್ಮ ಆಶೆಯೇ. ಆಮೆನ್. ಸೇರುವುದು ನನ್ನ ಆಸೆಯೇ. ಆಕಾಂಕ್ಷೆಯೊಂದಿಗೆ ನಾವು ಎದುರು ನೋಡುತ್ತಿರುವೆವು. ಆಮೆನ್. ಆಕಾಂಕ್ಷೆಯಿಂದಲೇ ನಾನು ಎದುರು ನೋಡುತ್ತಿರುವೆನು. ಪ್ರಾಣೇಶ್ವರನಾದ ನನ್ನೇಸುವಿಗಾಗಿ, ಪ್ರಾಣೇಶ್ವರನಾದ ನನ್ನೇಸುವಿಗಾಗಿ ಆಕಾಂಕ್ಷೆಯೊಂದಿಗೆ ನಾನು ಎದುರು ನೋಡುವಂತೆ ಮಾಡು ಏಸಪ್ಪ. ಆಮೆನ್. ಥ್ಯಾಂಕ್ ಯು ಜೀಸಸ್. ಹೌದು ಪ್ರೇರೆ, ಆಕಾಂಕ್ಷೆಯೊಂದಿಗೆ ನಾವು ಎದುರು ನೋಡಬೇಕಾಗಿದೆ ಪ್ರೇರೆ. ಪ್ರಾಣೇಶ್ವರನಾದ ಈ ಯೇಸುವಿಗಾಗಿ ಎರಡನೇ ಸಾರಿ ಆತನ ಪ್ರೀತಿಸುವರನ್ನು ಕರೆದುಕೊಂಡು ಹೋಗಲು ಮೇಘದ ಮಧ್ಯದಲ್ಲಿ ಬರಲಿದ್ದಾನೆ ಪ್ರೇರೆ. ಆತನ ಸ್ವರವನ್ನು ಕೇಳಿದವರೆಲ್ಲರೂ ಸಮಾಧಿಯಿಂದ ಎದ್ದು ಹೊರಗಡೆ ಬರುತ್ತಾರೆ. ಮೇಲಕ್ಕೆ ಬನ್ನಿರಿ ಎಂದು ಕರೆಯಲಾಗುತ್ತದೆ. ದೇವದೂತರು ಸಮಾಧಿಗಳಿಂದ ಎಬ್ಬಿಸುತ್ತಾರೆ ಆತನ ವಿಶ್ವಾಸಿ ಮಕ್ಕಳನ್ನು. ಹೌದು, ಹೀಗೆ ಪಾರಿವಾಳ ಪಕ್ಷಿಗಳೆಲ್ಲವೂ ದುಃಖದ ಅನುಭವ ಅನುದಿನ ಮಾಡುತ್ತಿವೆ ಪ್ರೇರೆ. ಅವುಗಳ ದುಃಖ ನಮಗೆ ಗೊತ್ತಾಗುವುದಿಲ್ಲ, ಮನುಷ್ಯರ ಕುರಿತು ಅವುಗಳಿಗೆ ಗೊತ್ತಾಗುವುದಿಲ್ಲ, ಅವುಗಳ ಪ್ರಾಣಿ ಪಕ್ಷಿಗಳ ಕಷ್ಟ ನಮಗೆ ಗೊತ್ತಾಗುವುದಿಲ್ಲ. ಆದರೆ ಎಲ್ಲವನ್ನು ಸೃಷ್ಟಿಸಿದ ತಂದೆಯ ದೇವರಿಗೆ ಗೊತ್ತು ಪ್ರೇರೆ. ಹೌದು, ಆಕಾಶದ ಪಕ್ಷಿಗಳು ನನ್ನವೇ, ಕಾಡು ಮೃಗಗಳು ನನ್ನವೇ, ಬೆಟ್ಟದ ಮೊಲಗಳು ನನ್ನವೇ. ಹೌದು ಪ್ರೇ ಎಂದು ಹೇಳಿದ್ದಾನೆ ದೇವರು. ಹೀಗೆ ದೇಹ ವಿಮೋಚನೆಗೋಸ್ಕರ ಭಕ್ತನು ಹೇಳುತ್ತಿದ್ದಾನೆ ಪ್ರೇರೆ, ನಾನು ಮೂಲ್ಗುತ್ತಿರುವೆನು ಸದಾ. ಹೌದು ಪ್ರೇರೆ, ಪರಿಶುದ್ಧ ಆತ್ಮ, ದೇವರು ದಯಪಾಲಿಸಿದ ಆತ್ಮ ಈ ದೇಹ ವಿಮೋಚನೆಗೋಸ್ಕರ ಮುಳುಗುತ್ತಿದ್ದಾನೆ ಪ್ರೇರೆ ನಮ್ಮೊಳಗೆ. ಯಾವಾಗ ದೇಹ ವಿಮೋಚನೆ ಉಂಟಾಗಿ ದೇವರ ಮಕ್ಕಳ ಪದವಿಯಲ್ಲಿ, ಮಹಿಮಾಯುತ ಪದವಿಯಲ್ಲಿ ಪಾಲುಗೊಳ್ಳುತ್ತೇವೋ ಎಂದು ದೇವರ ಆತ್ಮ ನಮ್ಮೊಳಗೆ ಆಕಾಂಕ್ಷೆಯಿಂದ ನಮ್ಮನ್ನು ಎದುರು ನೋಡುವಂತೆ ಮಾಡುತ್ತಿದ್ದಾನೆ ಪ್ರೇರೆ. ದೇಹ ವಿಮೋಚನೆಗಾಗಿ, ಈ ದೇಹ ನಶ್ವರ ದೇಹ ಬಿಟ್ಟು ಮಹಿಮಾ ದೇಹವನ್ನು ಧರಿಸಿಕೊಳ್ಳುವುದಕ್ಕಾಗಿ, ದೇಹ ವಿಮೋಚನೆಗಾಗಿ ದೇವರ ಆತ್ಮ ನಮ್ಮನ್ನು ಸಿದ್ಧ ಮಾಡುತ್ತಾನೆ. ಹೀಗೆ ಹೇಳಲು ಅಶಕ್ಯವಾದ ರೀತಿಯಲ್ಲಿ ನಮ್ಮ ಮುಖಾಂತರ ತಂದೆಯಲ್ಲಿ ವಿಜ್ಞಾಪಿಸುತ್ತಾನೆ ಪ್ರೇರೆ. ಹೌದು, ರಕ್ಷಣಾ ಕಾರ್ಯ ಸಂಪೂರ್ಣವಾಗುವಂತೆ, ಪರಿಶುದ್ಧತೆಯಿಂದ ಮಹಾಪರಿಶುದ್ಧತೆಗೆ ಪ್ರವೇಶ ಆಗುವಂತೆ. ಹೌದು ಪ್ರೇರೆ, ಜೀವ ಕಾರ್ಯ ಸಂಪೂರ್ಣವಾಗುವಂತೆ. ಹೀಗೆ ಗುಬ್ಬಚ್ಚಿಗಳು ಗೂಡಿಗೆ ಹಾರುವಂತೆ ಶುದ್ಧರು ತಮ್ಮ ಗೃಹವಾದ ನೂತನ ಯೆರೂಸಲೇಮ್ ಅಥವಾ ಪರಿಶುದ್ಧ ಪರ್ವತವಾದ ಸಿಯೋನ್ ಶಿಖರಕ್ಕೆ ಸೇರಬೇಕೆಂದು ಆಶಿಸುತ್ತಿದ್ದಾರೆ ಪ್ರೇರೆ. ನಮ್ಮ ದಿವ್ಯ ಗೃಹವಾದ ಸಿಯೋನ್ ಸೇರುವುದೇ ನಮ್ಮ ಆಶೆ ಪ್ರೇರೆ. ಹೌದು, ನಾವು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಆ ಪರಿಶುದ್ಧ ಪರ್ವತವಾದ ಸಿಯೋನ್ ಶಿಖರದಲ್ಲಿ ಯಜ್ಞದ ಕುರಿಮರಿಯಾದಾತನು ಹೋಗುವುದನ್ನು ಆತನ ಹಿಂದೆ 1,44,000 ಜನರು ಚಲಿಸುತ್ತಿದ್ದರು. ಆ ಯಜ್ಞದ ಕುರಿಮರಿಯಾದಾತನು ಹೋದಡೆಯಲ್ಲೆಲ್ಲ ಅವರು ಹೋಗುತ್ತಿದ್ದರು. ಅದು ಪ್ರೇರೆ, ಅವರು ನೂತನ ಗೀತೆಗಳನ್ನು ಆಡುವ ಅವಕಾಶ ಅವರಿಗೆ ಕೊಡಲಾಗಿತ್ತು. ಭೂಮಿಯೊಳಗಿಂದ ದೇವ ಜನರಾಗಿ, ಪರಿಶುದ್ಧ ಜನರಾಗಿ ಆರಿಸಿಕೊಳ್ಳಲ್ಪಟ್ಟರು ಪ್ರೇರೆ. ಆ ಹಾಡು ಬೇರೆ ಯಾರಿಂದಲೂ ಆಡಲು ಸಾಧ್ಯವಾಗಲಿಲ್ಲ, ಅವರಿಗೆ ಮಾತ್ರ. ಅವರು ಸ್ತ್ರೀ ಸಂಪರ್ಕ ಇಲ್ಲದವರು. ಹೌದು ಪ್ರೇರೆ, ಅವರ ಬಾಯಲ್ಲಿ ಸುಳ್ಳಾದದ್ದು ಒಂದು ಕಾಣಲಿಲ್ಲ. ಹೌದು,
ಅವರು ಕನ್ಯೆಯರಂತೆ ನಿಷ್ಕಳಂಕರು. ಹೌದು ಪ್ರಿಯರೇ, ಹೀಗೆ ನಾವು ಕೂಡ ಆ ಸಿಯೋನ್ ಪರ್ವತದಲ್ಲಿ ಸೇರಿದ ಆ ಪರಿಶುದ್ಧರಂತೆ ತಂದೆಯ ಹೊಸ ಹೆಸರು, ಯೇಸು ಕ್ರಿಸ್ತನ ಹೊಸ ಹೆಸರು, ದೇವರ ಪಟ್ಟಣದ ನೂತನ ಯೆರೂಸಲೇಮಿನ ಹೊಸ ಹೆಸರು ಎಲ್ಲ ಹೊಸವಾಗುತ್ತವೆ ಅಂತ ಪ್ರಿಯರೇ. ನಮ್ಮದು ಕೂಡ ಹೊಸ ಹೆಸರಾಗುತ್ತದೆ. ಹೀಗೆ ಪರಿಶುದ್ಧ ಗ್ರಂಥ ಸತ್ಯವಾಗಿ ತಿಳಿಸುತ್ತಿದೆ ಪ್ರಿಯರೇ. ಭಕ್ತರಿಗೆ ಭವಿಷ್ಯ ಉಂಟು. ಹೌದು ಪ್ರಿಯರೇ, ಪರಿಶುದ್ಧ ಗ್ರಂಥವು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳಲ್ಲಿರುವ ಸರ್ವಶಕ್ತನಿಂದ, ಆತನ ಆತ್ಮನಿಂದ ಲಿಖಿತವಾಗಿದೆ ಪ್ರಿಯರೇ, ಮನುಷ್ಯರ ಮೂಲಕ. ಹೀಗೆ ನಾವು ವಾಕ್ಯದೊಳಗೆ ಪ್ರವೇಶ ಆಗೋಣ ಪ್ರಿಯರೇ. ಪರಿಶುದ್ಧ ಗ್ರಂಥ ಸತ್ಯವೇದ ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಆಗುವುದಾದರೆ, ನೋಡುವುದಾದರೆ ಒಂದು ಸನ್ನಿವೇಶದ ಮುಖಾಂತರ ಧ್ಯಾನಿಸೋಣ ಪ್ರಿಯರೇ. ಇಟಾಲಿ ದೇಶದಲ್ಲಿ ಒಬ್ಬ ವ್ಯಾಪಾರ ಮಾಡುವಾಕೆ ಇದ್ದಳು ಪ್ರಿಯರೇ. ಇಟಾಲಿ ದೇಶದಲ್ಲಿ ಒಂದು ಸಣ್ಣ ಗ್ರಾಮದೊಳಗೆ ಒಬ್ಬ ಬಡ ಸ್ತ್ರೀ ಹಣ್ಣಿನ ವ್ಯಾಪಾರವನ್ನು ಮಾಡುತ್ತಿದ್ದಳು. ಏಕಾಂತವಾಗಿರುವಾಗ ಆ ಪರಿಶುದ್ಧ ಗ್ರಂಥವನ್ನು ಓದಲಾರಂಭಿಸಿದಳು. ವ್ಯಾಪಾರ ಮಾಡುತ್ತಾ ಇರುವಾಗ ಆ ಹಣ್ಣುಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಆಕೆಯೊಂದಿಗೆ, ಇದೇನಮ್ಮ ನೀನು ಮಾಡುತ್ತಿರುವುದು? ವ್ಯಾಪಾರವನ್ನು ಹಚ್ಚಿಕೊಳ್ಳದೆ ಎಷ್ಟೋ ಆಸಕ್ತಿಯಾಗಿ ಯಾವುದೋ ಪುಸ್ತಕವನ್ನು ಓದುತ್ತಿರುವೆ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ಪ್ರಭುವಿನ ಮಗಳು ಆ ಸ್ತ್ರೀ ಬಹಳ ಸಾತ್ವಿಕತೆಯೊಂದಿಗೆ, ಅಯ್ಯ, ಇದು ಯಾವುದೋ ಪುಸ್ತಕ ಅಲ್ಲ, ಇದು ಬೈಬಲ್ ಗ್ರಂಥ, ಸತ್ಯ ದೇವರ ಮಾತುಗಳಿಂದ ಕೂಡಿದ್ದಾಗಿದೆ ಎಂದು ಉತ್ತರ ನೀಡುತ್ತಾಳೆ ಪ್ರಿಯರೇ. ಅದಕ್ಕೆ ಆ ಹಣ್ಣುಗಳನ್ನು ಕೊಂಡುಕೊಳ್ಳುವುದಕ್ಕೆ ಬಂದ ಆ ವ್ಯಕ್ತಿ ನಾಸ್ತಿಕನಾಗಿದ್ದನು ಪ್ರಿಯರೇ. ಆತನು ದೇವರಲ್ಲಿ ವಿಶ್ವಾಸ ಇರಲಾರ್ದ ಆತನು, ದೇವರಿಲ್ಲ ಎನ್ನುವ ಆತನು. ಏನು, ಬೈಬಲ್ ಗ್ರಂಥ ದೇವರ ವಾಗ್ದಾನಗಳೊಂದಿಗೆ ತುಂಬಿದೆಯಾ ಎಂದು ಆಕೆಯನ್ನು ಕೇಳುತ್ತಾನೆ ಪ್ರಿಯರೇ. ಆತನು ಕೊಂಡುಕೊಳ್ಳುವುದಕ್ಕೆ ಬಂದಾಗ ಬೈಬಲ್ ಗ್ರಂಥದೊಳಗೆ ವಾಗ್ದಾನಗಳನ್ನು ಆಕೆ ಹೇಳುತ್ತಾಳೆ. ಆತನು ದೇವರನ್ನು ನಂಬದಾತನು, ದೇವರ ವಾಗ್ದಾನಗಳನ್ನು ಮಾತುಗಳನ್ನು ಅಸಲು ನಂಬದಾತನು. ಅದರ ಮೂಲಕ ಆ ಬೈಬಲ್ ಗ್ರಂಥವು ದೇವರ ವಾಕ್ಯವೆಂದು ನಿನಗೆ ಹೇಳಿದವರು ಯಾರು ಎಂದು ಗಟ್ಟಿಗೆ ಆಕೆಯನ್ನು ಕೇಳುತ್ತಾನೆ. ಅದಕ್ಕೆ ಆ ಸ್ತ್ರೀ, ದೇವರೇ ನನಗೆ ಹೇಳಿದ್ದಾನೆ ಎಂದು ಉತ್ತರ ನೀಡುತ್ತಾಳೆ. ಹೌದು ಪ್ರಿಯರೇ, ದೇವರು ಹೇಳಿದ್ದಾನೆಂದರೆ ದೇವರ ವಾಕ್ಯ ಬೈಬಲ್ ಗ್ರಂಥ ಸತ್ಯವೇದವನ್ನು ಓದುವ ಪ್ರತಿಯೊಬ್ಬರು ನಿಜವಾಗಿ ದೇವರನ್ನು ಪ್ರೀತಿಸುವವರು ಇದು ದೇವರ ಮಾತೇ ಎಂದು ಕಂಡುಕೊಳ್ಳುತ್ತಾರೆ ಪ್ರಿಯರೇ. ಅವಶ್ಯಕತೆಗಳಿಗೋಸ್ಕರ, ಲೌಕಿಕತೆಗೆ, ಹೌದು ಪ್ರಿಯರೇ, ಈ ಲೋಕದ ಆಶೀರ್ವಾದಗಳಿಗೋಸ್ಕರ, ಅಳಿದು ಹೋಗುವ ಆಶೀರ್ವಾದಗಳಿಗೋಸ್ಕರ, ಶರೀರ ಇಚ್ಛೆಗಳಿಗೋಸ್ಕರ ಬರುವುದಾದರೆ ದೇವರೇ ಅವರಿಗೆ ಅವಶ್ಯಕತೆ ಇಲ್ಲ. ಹೌದು ಪ್ರಿಯರೇ, ಸಿಕ್ಕಿದ್ದ ದೇವರೇ ಅವರಿಗೆ ದೇವರು, ಮನುಷ್ಯರನ್ನು ಕೂಡ ದೇವರೆನ್ನುತ್ತಾರೆ. ಹೌದು ಪ್ರಿಯರೇ, ಅದಕ್ಕೆ ಆ ಸ್ತ್ರೀ ದೇವರೇ ನನಗೆ ಹೇಳಿದ್ದಾನೆ ಎಂದು ಉತ್ತರ ನೀಡುತ್ತಾಳೆ. ಅದಕ್ಕೆ ಆತನು ನಾಸ್ತಿಕನು, ದೇವರು ಹೇಳಿದ್ದಾನ? ಅದು ಹೇಗೆ ನಿಜ ಆಗುತ್ತದೆ? ಆತನು ನಿನ್ನೊಂದಿಗೆ ಹೇಗೆ, ದೇವರೇ ನಿನಗೆ ಹೇಳಿದ್ದಾನ? ಅದು ಹೇಗೆ ನಿಜ ಆಗುತ್ತದೆ ಎಂದು ಕೇಳ್ತಾನೆ ಪ್ರಿಯರೇ ಆಕೆಯೊಂದಿಗೆ. ಆದರೆ ನೀನು ಆತನನ್ನು ನೋಡಲಿಲ್ಲ, ಆತನೊಂದಿಗೆ ಮಾತಾಡಲಿಲ್ಲ. ಆತ 2000 ವರ್ಷಗಳ ಕೆಳಗೆ ಜೀವಿಸಿ ಹೋದಾತ, ಆತನನ್ನು ಹೇಗೆ ನೋಡಿರುವೆ ಎಂದು ಮಾನವ ಸ್ವಭಾವದಲ್ಲಿ ಕೇಳ್ತಾನೆ ಪ್ರಿಯರೇ. ಆತ ಸರ್ವಶಕ್ತನು, ಮರಣವನ್ನು ಗೆದ್ದು ಇಂದಿಗೂ ನಮ್ಮ ಮಧ್ಯೆ ತಿರುಗಾಡುವ ಆತನು ಆತ್ಮಸ್ವರೂಪನಾಗಿ ಎಂದು ಗೊತ್ತಿಲ್ಲ ಆತನಿಗೆ. ಹೌದು, ಆಗ ಆ ಸ್ತ್ರೀ ಮೌನವಾಗಿದ್ದು, ಅಯ್ಯ, ಆಕಾಶದೊಳಗೆ ಆ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನಿಮಗೆ ಇವೆ ಎಂದು ಹೇಳಿದವರು ಯಾರು ಎಂದು ಕೇಳುತ್ತಾಳೆ, ಪ್ರಶ್ನಿಸುತ್ತಾಳೆ. ಅದಕ್ಕೆ ಆತನು, ಯಾರು ಹೇಳಿದ್ದಾರಾ? ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಸೂರ್ಯನೇ ನನಗೆ ತಿಳಿಯಪಡಿಸುತ್ತಿದ್ದಾನೆ. ಸೂರ್ಯನು ನನಗೆ ಬೆಳಕಿನ ಶಾಖವನ್ನು ಕೊಡುತ್ತಿದ್ದಾನೆ, ಆ ಬೆಳಕನ್ನು ನಾನು ಪ್ರೀತಿಸುತ್ತಿದ್ದೇನೆ ಎಂದು ಉತ್ತರ ನೀಡುತ್ತಾನೆ ಆ ನಾಸ್ತಿಕ ಕ್ರೈಸ್ತವ ದೇವರ ಮಗಳಿಗೆ. ಅದಕ್ಕೆ ಆ ಸ್ತ್ರೀ, ಅಯ್ಯ, ಸೂರ್ಯನಿಗೂ ಪರಿಶುದ್ಧ ಗ್ರಂಥಕ್ಕೂ ಸಂಬಂಧಿಸಿದ ಸಾರೂಪ್ಯವನ್ನು ನೀವೇ ತಿಳಿಯಪಡಿಸಿದ್ದೀರಿ. ಸೂರ್ಯನಂತೆ ಬೈಬಲ್ ಗ್ರಂಥವು ಮನುಷ್ಯರ ಆತ್ಮಗಳಿಗೆ ಬೆಳಕು ನೀಡುತ್ತಿದೆ. ಬೈಬಲ್ ಗ್ರಂಥವು ನನ್ನ ಆತ್ಮಕ್ಕೆ ಆ ಬೆಂಕಿಯನ್ನು, ಜ್ವಾಲೆಯನ್ನು ಹುಟ್ಟಿಸುತ್ತಿದೆ ಎಂದು ಹೇಳ್ತಾಳೆ ಪ್ರಿಯರೇ. ಹೌದು ಪ್ರಿಯರೇ, ಬೈಬಲ್ ಗ್ರಂಥದ ಆ ವಾಕ್ಯಗಳೇ ನನ್ನಲ್ಲಿ, ನನ್ನ ಆತ್ಮಕ್ಕೆ ಆ ಬೆಂಕಿಯನ್ನು, ಜ್ವಾಲೆಯನ್ನು ಹುಟ್ಟಿಸುತ್ತಿದೆ. ಆ ಬೆಳಕಲ್ಲಿ, ಆ ಬಿಸಿಯಲ್ಲಿ ನಾನು ಓದಿದಾಗಲೆಲ್ಲ ಅನುಭವಿಸುತ್ತಿದ್ದೇನೆ ದೇವರ ಬೆಂಕಿಯನ್ನು, ಪ್ರೀತಿಯನ್ನು. ಅದನ್ನು ದೇವರೇ ನನಗೆ ನೀಡಿದ್ದಾನೆ ಎಂದು ಉತ್ತರ ನೀಡುತ್ತಾಳೆ ಪ್ರಿಯರೇ. ಹೌದು, ಆ ಬಡ ದೇವರ ಮಗಳ ವಿಶ್ವಾಸ ಆ ದೊಡ್ಡ ನಾಸ್ತಿಕನ ಹೃದಯವನ್ನು ಕದಲಿಸಿತು ಪ್ರಿಯರೇ. ಆತನು ಏನೂ ಹೇಳಲಾಗದೆ ಪ್ರಶಾಂತವಾಗಿ ಹೋಗಿಬಿಡುತ್ತಾನೆ. ಹೌದು,
ಕೀರ್ತನೆಗಳ ಗ್ರಂಥ 119ನೇ ಅಧ್ಯಾಯ 105ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಸ್ಲಾಮ್ಸ್ 119 ವರ್ಸ್ 105. ಇಲ್ಲಿ ಓದುವುದಾದರೆ, ನಿನ್ನ ವಾಕ್ಯವು ನನ್ನ ಪಾದಗಳಿಗೆ ದೀಪವು, ನನ್ನ ದಾರಿಗೆ ಬೆಳಕಾಗಿದೆ ಎಂದು ದಾವೀದ ಮಹಾರಾಜ ಹೇಳುತ್ತಿದ್ದಾನೆ ಪ್ರೇರೆ. ದೇವರ ವಾಕ್ಯ ನಮ್ಮ ದಾರಿಗೆ ದೀಪ, ಬಾಳಿಗೆ ಬೆಳಕಾಗಿದೆ ಪ್ರೇರೆ. ಹಾಗೂ 19ನೇ ಕೀರ್ತನೆ 8ನೇ ವಾಕ್ಯದಲ್ಲಿ ಓದುತ್ತೇವೆ. ಸ್ಲಾಮ್ಸ್ 19 ವರ್ಸ್ 8th ವರ್ಡ್. ಯೆಹೋವ ದೇವರಾದ ತಂದೆಯಾದ ದೇವರ ಯೆಹೋವನ ಉಪದೇಶಗಳು ನಿರ್ದೋಷವಾದವುಗಳು, ಅವು ಹೃದಯವನ್ನು ಸಂತೋಷಪಡಿಸುತ್ತವೆ. ಯೆಹೋವ ದೇವರಾದ ತಂದೆ ಏರ್ಪಡಿಸಿದ ಆ ಧರ್ಮವು ನಿರ್ಮಲವಾದುದಾಗಿದೆ, ಅದು ಕಣ್ಣುಗಳನ್ನು ಬೆಳಗಿಸುತ್ತದೆ. ಅದು ಪ್ರೇರೆ. 19ನೇ ಕೀರ್ತನೆ ನಾವು ಓದುವುದಾದರೆ, ದೇವರ ವಾಕ್ಯ ಕಣ್ಣುಗಳನ್ನು ಕಳೆಗೊಳಿಸ್ತದಂತ ಪ್ರೇರೆ. ತಂದೆಯಾದ ದೇವರ ವಾಕ್ಯಗಳು ನಿರ್ಮಲವಾದವುಗಳಾಗಿವೆ. 19ನೇ ಕೀರ್ತನೆ 8ನೇ ವಾಕ್ಯ. ಸ್ಲಾಮ್ಸ್ 19 ವರ್ಸ್ 8th ವರ್ಡ್. ಯೆಹೋವನ ನಿಯಮಗಳು ಅಂದರೆ ಸರ್ವಶಕ್ತ ದೇವರ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಆದರೆ ದೇವರ ನಿಯಮ, ಹೌದು, ದೇವರು ಹೀಗೆ ಮಾಡು ಹೀಗೆ ಮಾಡಬೇಡ ಎನ್ನುವುದೇ ನಿಯಮ ಪ್ರೇರೆ. ಹೌದು, ಇದು ಜೀವ, ಇದು ಮರಣ ಎನ್ನುವಂಥದ್ದು ಆಜ್ಞೆ. ಹೌದು, ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ದೇವರ ಮಾರ್ಗದಲ್ಲಿರುವುದಾದರೆ, ದೇವರನ್ನೇ ಕಾದುಕೊಂಡಿರುವುದಾದರೆ ಅದು ನೀತಿಯಾಗಿದೆ ಪ್ರೇರೆ, ಮನಸ್ಸನ್ನು ಹರ್ಷಪಡಿಸುತ್ತದೆ. ದೇವರು ನಮ್ಮನ್ನು ನೋಡಿದಾಗ ಯೆಹೋವನ ಆಜ್ಞೆ ಪವಿತ್ರವಾದುದು, ದೇವರ ಆಜ್ಞೆ ಪವಿತ್ರವಾದುದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ದೇವರ ಆಜ್ಞೆ, ಪರಿಶುದ್ಧ ಗ್ರಂಥ ಓದುವುದು, ಪರಿಶುದ್ಧ ಗ್ರಂಥ ಬೈಬಲ್ ಗ್ರಂಥ ಸತ್ಯವೇದವನ್ನು ಓದುವುದು ಪವಿತ್ರವಾದುದು. ಸಾವಿರಾರು ಚಿನ್ನ ಬೆಳ್ಳಿಗಿಂತ ಶ್ರೇಷ್ಠವಾದ ಅನುಭವ ಪ್ರೇರೆ. ಲೋಕವಾದರ ಆಸೆ ಗತಿಸಿ ಹೋಗುತ್ತದೆ, ದೇವರ ಚಿತ್ತವನ್ನು ತಿಳಿದುಕೊಳ್ಳುವಂತೆ ಮಾಡುತ್ತದೆ. ದೇವರ ವಾಕ್ಯ ಚಿರಂಜೀವಿಯಾಗಿ ದೇವರೊಂದಿಗೆ ನಿಲ್ಲುವಂತೆ, ಎಲ್ಲ ಸಮಸ್ಯೆ ಎಂಬ ಆ ಮಹಾಪ್ರವಾಹ ಬಂದಾಗ ಒಡೆದುಕೊಂಡು ಹೋಗದಂತೆ ಆ ಬಂಡೆಯಂತಿರುವ ದೇವರ ವಾಕ್ಯ ನಮ್ಮನ್ನು ನಿಲ್ಲಿಸುತ್ತದೆ ಪ್ರೇರೆ. ಈ ಹುಚ್ಚು ಹೊಳೆ ಎಂಬ ಈ ಕತ್ತಲೆ ಲೋಕದಲ್ಲಿ ಬೆಳಕಾದ ದೇವರ ವಾಕ್ಯ, ಅದು ಪ್ರೇರೆ ಸತ್ಯವಾಕ್ಯ, ಪರಿಶುದ್ಧ ದೇವರ ವಾಕ್ಯ, ದೇವರ ಮಾತು. ಯೆಹೋವನ ಭಯ, ದೇವರ ಆಜ್ಞೆ ಪವಿತ್ರವಾದುದು ಪ್ರೇರೆ, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ದೇವರ ವಾಕ್ಯ, ಯೇಸುವಿನ ವಾಕ್ಯ ಪವಿತ್ರವಾದುದು ಪ್ರೇರೆ. ಆ ವಾಕ್ಯ ಪ್ರಕಾರ ನಡೆಯುವಾಗ ನಾವು ಪವಿತ್ರ ಆಗುತ್ತೀವಿ. ಯೇಸು ಕ್ರಿಸ್ತನ 15ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಹೇಳುತ್ತಾನೆ, ಜಾನ್ ಗಾಸ್ಪೆಲ್ ಚಾಪ್ಟರ್ 15 ವರ್ಸ್ 1 ಆನ್ವರ್ಡ್ಸ್. ಅಲ್ಲಿ ಓದುವುದಾದರೆ 1-3-4 ವಾಕ್ಯ. ನಾನು ನಿಮ್ಮೊಂದಿಗೆ ಆಡಿದ ಮಾತುಗಳಿಂದಾಗಿ ನೀವು ಸವರಿದ ಕವಲುಗಳಂತೆ ಶುದ್ಧರಾಗಿದ್ದೀರಿ. ಹೌದು ಪ್ರೇರೆ, ದೇವರ ಆಜ್ಞೆ ಪವಿತ್ರವಾದುದು. ಯೇಸು ಮಾತಾಡಿದ್ದೆಲ್ಲ ಆಜ್ಞೆ ಪ್ರೇರೆ, ಅದು ಸವರಿದ ಕವಲುಗಳಂತೆ ಶುದ್ಧ ಮಾಡುತ್ತದೆ. ಒಂದು ತೋಟದಲ್ಲಿ ಅಥವಾ ಹೊಲದಲ್ಲಿ ಗಿಡ ಅಥವಾ ಬೆಳೆ ಮಳೆ ಬಂದಾಗ ಅದಕ್ಕೆ ಅಂಟಿರುವ ಹುಳುಗಳು, ಮಣ್ಣು, ಧೂಳು, ಜಾಲೆ ಅವೆಲ್ಲ ಮಳೆಯಲ್ಲಿ ಹೊಡೆದುಕೊಂಡು ಹೋಗುತ್ತದೆ ಪ್ರೇರೆ. ಆಗ ಸವರಿದ ಕವಲುಗಳಾಗುತ್ತವೆ, ಇನ್ನೂ ಹೆಚ್ಚು ಚಿಗುರುತ್ತವೆ, ಇನ್ನೂ ದಷ್ಟಪುಷ್ಟವಾಗಿ ಪುಷ್ಪಿಸುತ್ತವೆ, ಹೂವು, ಕಾಯಿ, ಫಲ, ಹಣ್ಣುಗಳು. ಹೌದು ಪ್ರೇರೆ. ಹಾಗೆ ನಾನು ಆಡಿದ ಮಾತುಗಳಿಂದ ನೀವು ಸವರಿದ ಕವಲುಗಳಂತೆ ಆಗಿದ್ದೀರಿ ಎಂದು ಯೇಸು ಹೇಳುತ್ತಾನೆ ಪ್ರೇರೆ. 19ನೇ ಕೀರ್ತನೆ 8ನೇ ವಾಕ್ಯ. ಯೆಹೋವನ ನಿಯಮಗಳು, ದೇವರ ನಿಯಮ ಮನಸ್ಸನ್ನು ಹರ್ಷಪಡಿಸುತ್ತವೆ, ನೀತಿಯುಳ್ಳವುಗಳಾಗಿವೆ. ದೇವರ ಆಜ್ಞೆ ಪವಿತ್ರವಾದುದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ದೇವರ ಆಜ್ಞೆ ಕಣ್ಣುಗಳನ್ನು ಕಳೆಗೊಳಿಸುತ್ತದೆ ವಿಶೇಷವಾಗಿ. ಅದು ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ ಪ್ರೇರೆ, ನಿನ್ನ ಕಣ್ಣು ದೇಹಕ್ಕೆ ದೀಪವಾಗಿದೆ. ನಿನ್ನ ಕಣ್ಣು ಸರಿ ಇದ್ದರೆ, ಅಂದರೆ ಒಳ್ಳೆಯದಾಗಿದ್ದರೆ, ಪರಿಶುದ್ಧವಾಗಿದ್ದರೆ ದೇಹವೆಲ್ಲ ಬೆಳಕಾಗಿರುವುದು, ಪರಿಶುದ್ಧವಾಗಿರುವುದು. ಹೌದು ಪ್ರೇರೆ. ನಿನ್ನ ಕಣ್ಣು ಕೆಟ್ಟಿದ್ದರೆ, ಅಂದರೆ ಪಾಪದಿಂದ ತುಂಬಿದ್ದರೆ, ದೇವರ ಆಜ್ಞೆಗೆ ವಿರೋಧವಾಗಿ ಜೀವಿಸುತ್ತಿರುವುದಾದರೆ ಅದು ಕೆಟ್ಟಿದೆ. ಆಗ ದೇಹವೆಲ್ಲ ಕತ್ತಲೆ ಆಗುತ್ತದೆ. ಹೌದು, ಕತ್ತಲೆ ಅಂದರೆ ನರಕ, ಕತ್ತಲೆ ಅಂದರೆ ದೇವರಿಲ್ಲದ ಸ್ಥಳ, ಕತ್ತಲೆ ಅಂದರೆ ಭಯ, ಮರಣ, ಅನಾರೋಗ್ಯ, ಚಿಂತೆ, ಪೇಚಾಟ, ಗೋಳಾಟ, ಕಂಗೆಟ ಜೀವಿತ. ಹೌದು ಪ್ರೇರೆ. ಹೀಗೆ ಅಂಥ ಕತ್ತಲೆಯಿಂದ ಬಿಡಿಸುತ್ತದೆ ಪರಿಶುದ್ಧವಾದ ದೇವರ ಆಜ್ಞೆ ಪ್ರೇರೆ ಅಂತ. ಹೌದು ಪ್ರೇರೆ, ನಾವು ದೇವರ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸುವಂತೆ ನಾವು ಆತನ ಪಾದದಲ್ಲಿ ಮರಿಯಾಳಂತೆ, ಮಾರ್ತಾಳ ತಂಗಿ ಮರಿಯಾಳಂತೆ ಕಾದುಕೊಳ್ಳಬೇಕಾಗಿದೆ. ತಕ್ಕ ಸಮಯದಲ್ಲಿ ದೇವರ ವಾಕ್ಯ ಕಾರ್ಯ ಮಾಡುತ್ತದೆ ಪ್ರೇರೆ.
ನಾವು ಸ್ವಲ್ಪ ಕಾಲ ನಾವು ಬಾಧೆಪಟ್ಟು ನಮ್ಮ ವಿಶ್ವಾಸ ಸುವರ್ಣದಂತೆ ಪರೀಕ್ಷೆ ಆಗುವವರೆಗೆ ನಾವು ಕಾದುಕೊಂಡಿರಬೇಕಾಗಿ ಪ್ರೇರೆ. ಮತ್ತೆ ದೇವರು ಪೂರ್ವಸ್ಥಿತಿಗೆ ತರುತ್ತಾನೆ. ಯಾವ ಪೂರ್ವಸ್ಥಿತಿ ಅಂದರೆ, ಒಬ್ಬ ಸ್ತ್ರೀ ಗರ್ಭಿಣಿ ಕಾಲ ಬಂದಾಗ ಆಕೆ ವೇದನೆ ಪಡುತ್ತಾಳೆ. ಆದರೆ ಲೋಕದಲ್ಲಿ ಒಬ್ಬ ಕೂಸು ಹುಟ್ಟಿದನೆಂದು ಆ ವೇದನೆಯೆಲ್ಲ ಮರೆತು ಬಿಡುತ್ತಾಳೆ ಆ ಗರ್ಭಿಣಿ ಸ್ತ್ರೀ ಮಗು ಹಡೆದಾಗ. ಅಂತೆಯೇ ನಿಮಗೂ ಆಗುತ್ತದೆ ಎಂದು ಪ್ರಭು ಹೇಳಿದ್ದಾನೆ. ಹೌದು ಪ್ರೇರೆ, ದೇವರ ವಾಕ್ಯ ಕಣ್ಣುಗಳನ್ನು ಕಳೆಗೊಳಿಸುತ್ತದೆ, ಪರಿಶುದ್ಧವಾಗಿದೆ. ಹೌದು, ಇನ್ನೊಂದು ವಾಕ್ಯ ನೋಡೋದಾದ ಪ್ರೇರೆ, ನಾವು ದೇವರ ವಾಕ್ಯದ ಕುರಿತು ಪ್ರೊವರ್ಬ್ಸ್ 19 ಚಾಪ್ಟರ್ 8th ವರ್ಡ್, ಜ್ಞಾನೋಕ್ತಿ ಗ್ರಂಥ 19ನೇ ಅಧ್ಯಾಯ 8ನೇ ವಾಕ್ಯ ಪ್ರೇರೆ. ಪ್ರೊವರ್ಬ್ಸ್ ಚಾಪ್ಟರ್ 19 ವರ್ಸ್, ಕೀರ್ತನೆ ಪ್ರೇರೆ, ಕೀರ್ತನೆ 19ನೇ ಅಧ್ಯಾಯ 8ನೇ ವಾಕ್ಯ ಓದಿದೆವು ಈಗಾಗಲೇ. ಸಾರಿ, ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ. ಸ್ಲಾಮ್ಸ್ ಚಾಪ್ಟರ್ 12 ವರ್ಸ್ 6th ವರ್ಡ್, ಕೀರ್ತನೆ 12ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನ ಮಾತುಗಳು ಯಥಾರ್ಥವಾದವುಗಳೇ, ಅಂದರೆ ದೇವರ ಮಾತುಗಳು ಯಥಾರ್ಥವಾದವುಗಳಂತ ಪ್ರೇರೆ. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. ದೇವರ ಮಾತುಗಳು, ಯೇಸುಕ್ರಿಸ್ತನ ಮಾತುಗಳು, ಪರಿಶುದ್ಧಾತ್ಮನಿಂದ ಲಿಖಿತವಾದ ಪರಿಶುದ್ಧ ಗ್ರಂಥ ಸತ್ಯವೇದದ ಮಾತುಗಳು ಯಥಾರ್ಥವಾದವಾದಂಥ ಪ್ರೇರೆ. ಯಥಾರ್ಥ ಅಂದರೆ ಇದ್ದಂತೆಯೇ. ಅವುಗಳಿಗೆ ಏನು ಜೋಡಿಸಿದರೆ ಶಿಕ್ಷೆ ಬರುತ್ತದೆ, ಏನು ತೆಗೆದರೆ ಆಶೀರ್ವಾದ ಹೋಗುತ್ತದೆ. ಆ ಪ್ರೇರೆ, ದೇವರ ಮಾತುಗಳು, ಯೆಹೋವನ ಮಾತುಗಳು ಯಥಾರ್ಥವಾದವುಗಳಾಗಿವೆ. ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಅಂತ ಪ್ರೇರೆ. ಬೆಳ್ಳಿ ಅದನ್ನು ಶುದ್ಧೀಕರಿಸುವುದಕ್ಕಾಗಿ ಪುಟಕ್ಕೆ ಹಾಕುತ್ತಾರೆ ಪ್ರೇರೆ, ಬೆಂಕಿಯಲ್ಲಿ ಶುದ್ಧ ಮಾಡಲು. ಬಂಗಾರ ಆಗಲಿ ಬೆಳ್ಳಿ ಆಗಲಿ, ಇಲ್ಲಿ ಬೆಳ್ಳಿ ಅಂತ ಬರೆಯಲ್ಪಟ್ಟಿದೆ. 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ ಅಂದರೆ ಶೈನ್ ಮಾಡ್ತಾವೆ ಪ್ರೇರೆ, ಬಿಳಿಯಾಗಿ, ಸಿಲ್ವರ್. ಹೌದು, ದೇವರ ಮಾತುಗಳು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿ ಅಂತಿವೆ. ಅಂದರೆ ಅವುಗಳಲ್ಲಿ ಪಾಪ ಇಲ್ಲ, ಅವುಗಳಲ್ಲಿ ಅಜ್ಞಾನ ಇಲ್ಲ. ಹೌದು ಪ್ರೇರೆ, ದೇವರ, ಹೌದು ಪ್ರೇರೆ, 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. 7 ಎಂದರೆ ಸಂಪೂರ್ಣ ಸಂಖ್ಯೆ. ನಾವು ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ ಓದ್ತೇವೆ ಪ್ರೇರೆ, ಏನೆಂದು? 7 ಕಣ್ಣುಳ್ಳಾತನು, 7 ನಕ್ಷತ್ರಗಳನ್ನು ಕೈಯಲ್ಲಿ ಹಿಡಿದಾತನು, 7 ದೀಪಸ್ತಂಭಗಳ ಮಧ್ಯೆ ತಿರುಗಾಡುವಾತನು. 7 ಸಭೆಗಳಿಗೆ ಹೇಳುವುದೇನೆಂದರೆ, 7 ಸಭೆಯ ದೂತರಿಗೆ ಹೇಳುವುದೇನೆಂದರೆ, ತನ್ನ ಸಿಂಹಾಸನದ ಮುಂದಿರುವ 7 ಆತ್ಮಗಳ ಮುಖಾಂತರ ಹೇಳುವುದೇನೆಂದರೆ, ಇಗೋ ಬೇಗ ಬರುತ್ತೇನೆ. ಹೌದು ಪ್ರೇರೆ, ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರಿಗೆ ನನ್ನೊಂದಿಗೆ ಬಿಳಿ ಬಟ್ಟೆಗಳನ್ನು ಧರಿಸಿಕೊಂಡು ನನ್ನೊಂದಿಗೆ ತಿರುಗಾಡುತ್ತಾರೆ. ಹೌದು ಪ್ರೇರೆ, ಅವರಿಗೆ ಪರದೇಶಿಯಲ್ಲಿರುವ ಜೀವ ವೃಕ್ಷದ ಮರದಲ್ಲಿ ಹಕ್ಕು ದೊರೆಯುತ್ತದೆ ಎಂದು ಹೇಳುತ್ತಿದ್ದಾನೆ. ಹೌದು ಪ್ರೇರೆ, ಹೀಗೆ 7 ಎಂಬುದು ದೇವರ ಪರಿಪೂರ್ಣ ಸಂಖ್ಯೆಯಾಗಿದೆ ಪ್ರೇರೆ. ದೇವರು 5 ದಿನಗಳಲ್ಲಿ ಈ ಪ್ರಪಂಚವನ್ನು, ಆಕಾಶ ಭೂಮಿ ಅದರಲ್ಲಿರುವ ಸೃಷ್ಟಿಯನ್ನು, ಜೀವರಾಶಿಗಳನ್ನು ಉಂಟು ಮಾಡಿ 6ನೇ ದಿನ ಮನುಷ್ಯರನ್ನು ತನ್ನ ರೂಪ, ಹೋಲಿಕೆ, ಸ್ವಭಾವ ತನ್ನ ಕೈಯಲ್ಲಿ ಮಣ್ಣಿನಿಂದ ಮಾಡಿ ತನ್ನ ಜೀವಶ್ವಾಸ ಊದಿ 7ನೇ ದಿನ ವಿಶ್ರಾಂತಿ ತೆಗೆದುಕೊಂಡ ಪ್ರೇರೆ. ವಿಶ್ರಾಂತಿ, ದೇವರು ವಿಶ್ರಾಂತಿಗೆ ಸೂಚನೆ ಆಗಿದ್ದಾನೆ ಪ್ರೇರೆ. ದೇವರಲ್ಲಿ ಬರುವ ಪ್ರತಿಯೊಬ್ಬರು ಭಾರ ಇಳಿಸುವುದಕ್ಕಾಗಿ ಕರೆಯುತ್ತಿದ್ದಾನೆ. ದೇವರಲ್ಲಿ ಬರುವ ಪ್ರತಿಯೊಬ್ಬರ ಚಿಂತೆಯನ್ನು ದೇವರು ಹೊತ್ತುಕೊಳ್ಳುವುದಕ್ಕಾಗಿ ಕರೆಯುತ್ತಿದ್ದಾನೆ. ದೇವರಲ್ಲಿ ಬರುವ ಪ್ರತಿಯೊಬ್ಬರ ಪಕ್ಷವಾಗಿ ದೇವರು ಯುದ್ಧ ಮಾಡಲು, ಜಯ ನೀಡಲು ಕರೆಯುತ್ತಿದ್ದಾನೆ. ದೇವರಲ್ಲಿ ಬರುವ ಪ್ರತಿಯೊಬ್ಬರ ಪಕ್ಷವಾಗಿ ದೇವರೇ ನಿಂತು ಸೈತಾನನನ್ನು ಅವರ ಕಾಲ ಕೆಳಗೆ ಹಾಕಿ ತುಳಿಸಲು ಕರೆಯುತ್ತಿದ್ದಾನೆ. ಹೌದು ಪ್ರೇರೆ, ದೇವರ ಬಳಿಗೆ ಯಾಕೆ ಕರೆಯುತ್ತಿದ್ದಾನೆ ದೇವರೆಂದರೆ, ಅವರ ಪಾಪದಿಂದ ಬಿಡಿಸಿ ರಕ್ಷಿಸಿ ಕಾಯಲು ಕರೆಯುತ್ತಿದ್ದಾನೆ ಪ್ರೇರೆ. ಹೌದು, ದೇವರ ಕುಮಾರ, ದೇವರ ಮಕ್ಕಳಾಗಿ ಮಾಡಲು ನಮ್ಮನ್ನು ಕರೆಯುತ್ತಿದ್ದಾನೆ. ತನ್ನ ಸ್ವರೂಪದಲ್ಲಿ ಮಾಡಲು ಕರೆಯುತ್ತಿದ್ದಾನೆ. ಹೌದು ಪ್ರೇರೆ, ಅಂಥ ಪರಿಶುದ್ಧನಾದ ದೇವರಿಗೆ, ಆ ಸತ್ಯ ಸ್ವರೂಪನಾದ ದೇವರಿಗೆ ಸ್ತೋತ್ರವಾಗಲಿ ಪ್ರೇರೆ. ಹೀಗೆ ದೇವರ ಮಾತುಗಳು ಯಥಾರ್ಥವಾದವುಗಳು ಪ್ರೇರೆ. 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕ ಬೆಳ್ಳಿಯೋಪಾದಿಯಲ್ಲಿವೆ. ಹೌದು, ನಾವು ಇನ್ನೊಂದು ವಾಕ್ಯ ನೋಡೋದಾದರೆ ಅದೇ ಕೀರ್ತನೆಗಳ ಗ್ರಂಥ 13ನೇ ಅಧ್ಯಾಯ 3ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ 13 ಚಾಪ್ಟರ್ ವರ್ಸ್ 3 ವರ್ಡ್. ಇಲ್ಲಿ ಓದುವುದಾದರೆ,
ಯೆಹೋವನೇ ಅಂದರೆ ದೇವರು ಪ್ರೇರೆ, ಯೆಹೋವನೇ ದೇವರೇ ನನ್ನಲ್ಲಿ ದೃಷ್ಟಿಯಿಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆಯು ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಭಕ್ತನಾದ ದಾವೀದನು ಶತ್ರುಪೀಡಿತನಾಗಿ ಪ್ರಾರ್ಥಿಸುತ್ತಿರುವಾಗ ಆತನು ರಚಿಸಿದ ಕೀರ್ತನೆ ಪ್ರೇರೆ, ಶತ್ರುಪೀಡಿತನಾಗಿ ಆ ಸಮಯದಲ್ಲಿ ಹೌದು ಪ್ರೇರೆ, ಆತನು ಕೆಟ್ಟದ್ದೇನು ಮಾಡದಿರುವಾಗಲೂ ಕೂಡ ಸೌಲ ಅರಸನು ಆತನನ್ನು ಸಾಯಿಸುವುದಕ್ಕೆ ದುರಾತ್ಮ ಪೀಡಿತನಾಗಿ ಆತನು ಹುಡುಕುತ್ತಿರುತ್ತಾನೆ. ಕಾರಣ ಈತನೇ ಇಸ್ರಾಯೇಲರ ಮೇಲೆ, ದೇವಜನರ ಮೇಲೆ ಮುಂದೆ ಆಗಲಿರುವ ಅರಸ, ಚಕ್ರವರ್ತಿ ಎಂದು ಆತನಿಗೆ ಗೊತ್ತಾಗುತ್ತದೆ. ಆದ್ದರಿಂದ ಅಸೂಯೆಯಿಂದ, ಹೊಟ್ಟೆಕಿಚ್ಚಿನಿಂದ ಸೈತಾನನ ಆತ್ಮ ದುರಾತ್ಮ ಪೀಡಿತನಾಗಿ ದಾವೀದನನ್ನು ಪೀಡಿಸುತ್ತಿರ್ತಾನೆ ಪ್ರೇರೆ, ಆತನು ಹುಡುಕುತ್ತಿರುತ್ತಾನೆ ಸಾಯಿಸಲು. ಆಗ ದಾವೀದನು ಹೇಳುತ್ತಿದ್ದಾನೆ ದೇವರಿಗೆ, ಯೆಹೋವನೇ ದೇವರೇ ನನ್ನಲ್ಲಿ ದೃಷ್ಟಿ ಇಟ್ಟು. ಹೌದು ಪ್ರೇರೆ, ನಾವು ಕೂಡ ಇದೇ ಪ್ರಾರ್ಥನೆ ಮಾಡಬೇಕಾಗಿದೆ. ಸೈತಾನ ನಮ್ಮನ್ನು ಹುಡುಕಲು ಪ್ರಯತ್ನಿಸ್ತಾನೆ ಈ ಲೋಕದಲ್ಲಿ. ತಂದೆ ದೇವರೇ, ಯೇಸು ಕ್ರಿಸ್ತನೇ, ಪರಿಶುದ್ಧಾತ್ಮನೇ, ಸತ್ಯದೇವನೇ, ಏಕದೇವನೇ, ನಿತ್ಯ ಜೀವವಾದಾತನೇ, ರಕ್ಷಕನೇ, ನನ್ನ ದೇವರೇ ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ಹೌದು, ಅವುಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಅಧಿಕಾರ ಕೊಡು. ಸೈತಾನನ ಶಕ್ತಿ ಜಯಿಸದಂತೆ ನಮ್ಮ ಮೇಲೆ ನಾವು ಅವುಗಳನ್ನು ಜಯಿಸುವಂತೆ ಶಕ್ತಿ ಕೊಡು. ಹೌದು ಪ್ರೇರೆ, ಹೀಗೆ ನನ್ನ ದೇವರೇ ನನ್ನಲ್ಲಿ ದೃಷ್ಟಿಯಿಟ್ಟು ಸದುತ್ತರವನ್ನು ದಯಪಾಲಿಸು. ನನಗೆ ಮರಣ ನಿದ್ರೆ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಹೌದು ಪ್ರೇರೆ, ಶತ್ರುವು ಸೈತಾನನು ನನ್ನನ್ನು ಗೆಲ್ಲಬಾರದು. ಶಾಂತಿದಾಯಕ ದೇವರೇ, ನೀನೇ ನಿನ್ನ ಶಾಂತಿ ನೀಡುವುದರ ಮೂಲಕ ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಮಕ್ಕಳಾದ ನನ್ನ ಕಾಲ ಕೆಳಗೆ, ನಮ್ಮೆಲ್ಲರ ಕಾಲ ಕೆಳಗೆ, ಕ್ರೈಸ್ತ ವಿಶ್ವಾಸಿಗಳ ಕಾಲ ಕೆಳಗೆ ಹಾಕಿ ಜಜ್ಜಿ ಹಾಕಿಸು ಪ್ರಭು ಎಂದು ಪ್ರಾರ್ಥಿಸಬೇಕಾಗಿ ಪ್ರೇರೆ. ನನಗೆ ಮರಣ ನಿದ್ರೆ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಹೌದು ಪ್ರೇರೆ, ಲಾಜರನು ಸತ್ತಿಲ್ಲ, ನಿದ್ರಿಸ್ತಾ ಇದ್ದಾನೆ. ಬಾಲಕಿ ಸತ್ತಿಲ್ಲ, ನಿದ್ರಿಸ್ತಾ ಇದ್ದಾಳೆ. ಯುವಕನೇ ಎದ್ದೇಳು ಎಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದು ಸತ್ತು ಚಟ್ಟದ ಮೇಲೆ ತೆಗೆದುಕೊಂಡು ಊರವರೆಗೆ ಸಮಾಧಿ ಮಾಡಿ ಕರೆದುಕೊಂಡು ಹೋಗುತ್ತಿರುವಾಗ ಯೇಸು ಆ ತಾಯಿ ಅಳಲನ್ನು ಕೇಳಿ ಒಂದೇ ಕ್ಷಣದಲ್ಲಿ ಚಟ್ಟದ ಮೇಲಿರುವ ಮಲಗಿದ್ದ ಹುಡುಗನನ್ನು ಎಬ್ಬಿಸ್ತಾನೆ ಪ್ರೇರೆ. ಯುವಕನೇ ಎದ್ದೇಳೆಂದು ನಿನಗೆ ಆಜ್ಞಾಪಿಸುತ್ತೇನೆ ಎಂದೇಳಿ ಮಗನ ಕೈಯನ್ನು ತಾಯಿಗೆ ಒಪ್ಪಿಸ್ತಾನೆ ಪ್ರೇರೆ. ಹೌದು, ಪ್ರತಿಯೊಬ್ಬರ ಹೃದಯದಿಂದ ಹೊರಡುವ ಅಳಲನ್ನು ಪ್ರಭು ನೋಡುತ್ತಾನೆ ಪ್ರೇರೆ. ಹೌದು, ಆತನು ಸಮೀಪದಲ್ಲಿರುವಾಗ ಆತನಿಗೆ ಭಿನ್ನಯ ಮಾಡಿರಿ. ಆತನ ದೊರಕುವ ಕಾಲದಲ್ಲಿ ಆತನ ಹುಡುಕಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು, ಹೌದು ಪ್ರೇರೆ, ಕೆಡುಕನು ತನ್ನ ದುರಾಲೋಚನೆಯನ್ನು ಬಿಟ್ಟು ಬಿಡಲಿ. ನಮ್ಮ ದೇವರ ಬಳಿಗೆ ಬರಲಿ. ನಮ್ಮ ದೇವರು ಮಹಾಕೃಪೆಯಿಂದ ಕರುಣಿಸುತ್ತಾನೆ. ಹೌದು ಪ್ರೇರೆ, ಪರಿಶುದ್ಧ ದೇವರು, ಪರಿಶುದ್ಧ ಗ್ರಂಥ ಬರೆಸಿಕೊಟ್ಟ ದೇವರು, ಮಾತನಾಡುವ ಗ್ರಂಥ ಕೊಟ್ಟ ದೇವರು, ಇಗೋ ದೇವರ ವಾಕ್ಯ ನಿನ್ನ ಬಳಿಯಲ್ಲಿದೆ, ನಿಮ್ಮ ಸಮೀಪದಲ್ಲಿದೆ. ಯೇಸುವೆ ಪ್ರಭು ಎಂದು ನೀನು ಬಾಯಿಂದ ಹೇಳುವುದಾದರೆ ರಕ್ಷಣೆ ಹೊಂದುವೆ. ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ತನ್ನ ಪ್ರಿಯಕುಮಾರನನ್ನು ಮರಣದಿಂದ 3ನೇ ದಿನ ಜೀವಕ್ಕೆ ಎಬ್ಬಿಸಿದ್ದಾನೆ, ಮತ್ತೆಂದಿಗೂ ಸಾಯುವುದಿಲ್ಲ ಎಂದು ಯೇಸುವನ್ನು ಎಬ್ಬಿಸಿದ್ದಾನೆ ತಂದೆ ದೇವರನ್ನು ನಂಬಿದರೆ, ನೀನು ಹೃದಯಪೂರ್ವಕವಾಗಿ ನಂಬಿದರೆ ದೇವರೊಂದಿಗೆ ಸಂಬಂಧ ಪಡೆಯುವೆ, ದೇವರ ಮಗನಾಗಿ, ಯೇಸುವಿನ ಶಿಷ್ಯನಾಗಿ. ಹೌದು ಪ್ರೇರೆ, ಹೀಗೆ ತಂದೆ ದೇವರೇ ನನ್ನಲ್ಲಿ ದೃಷ್ಟಿ ಇಟ್ಟು ಸದುತ್ತರವನ್ನು ದಯಪಾಲಿಸು. ಹೌದು ಪ್ರೇರೆ, ದೇವರ ವಾಕ್ಯ ಸದುತ್ತರವನ್ನು ದಯಪಾಲಿಸುತ್ತದೆ, ನಮ್ಮಲ್ಲಿ ದೃಷ್ಟಿ ಇಡುತ್ತದೆ. ಕಾರಣ ದೇವರ ವಾಕ್ಯ ಜೀವಂತವಾದ ಕ್ರಿಯೆ ಮಾಡುತ್ತದೆ. ನನಗೆ ಮರಣ ನಿದ್ರೆ ಉಂಟಾಗದಂತೆ ನನ್ನ ಕಣ್ಣುಗಳನ್ನು ಕಳೆಗೊಳಿಸು. ಹೌದು ಪ್ರೇರೆ, ದೇವರ ವಾಕ್ಯ ಓದಿ ಅದನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯುವುದಾದರೆ ನಮಗೆ ಮರಣ ನಿದ್ರೆ ಉಂಟಾಗದಂತೆ ನಮ್ಮ ಕಣ್ಣುಗಳನ್ನು ಕಳೆಗೊಳಿಸುತ್ತದೆ ಪ್ರೇರೆ. ಹೌದು, ಜೀವ ಕಣ್ಣುಗಳಲ್ಲಿ ಇರುತ್ತದೆ ಪ್ರೇರೆ. ಹೌದು, ನಮ್ಮ ಕಣ್ಣು ದೇಹಕ್ಕೆ ದೀಪ. ನಾವು ಜ್ಞಾನೋಕ್ತಿ ಗ್ರಂಥ 20ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಮನುಷ್ಯನ ಆತ್ಮ ಯೆಹೋವನಾದ ತಂದೆಯಾದ ದೇವರು ಇಟ್ಟ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಪರಿಶೋಧಿಸುತ್ತದೆ. ಹೌದು ಪ್ರೇರೆ, ನೀನು ಪ್ರಾರ್ಥನೆ ಮಾಡಬೇಕಾದರೆ ಏಕಾಂತ ಕೋಣೆಯೊಳಗೆ ಹೋಗಿ ಅಂತರಂಗದಲ್ಲಿರುವ ತಂದೆಗೆ ಪ್ರಾರ್ಥನೆ ಮಾಡು. ಆತನು ಸದುತ್ತರನ್ನು ದಯಪಾಲಿಸಿಕೊಡುತ್ತಾನೆ. ತಕ್ಕ ಸಮಯದಲ್ಲಿ ನಾವು ಪ್ರಾರ್ಥಿಸಿದ್ದನ್ನು ಪಡೆದಾಯಿತೆಂದು ವಿಶ್ವಾಸದೊಂದಿಗೆ ಪ್ರಾರ್ಥಿಸಬೇಕಾಗಿದೆ. ಸಂದೇಹ ಪಡದೆ ಬೇಡಿದ್ದು ಪಡೆದಾಯಿತೆಂದು ಪ್ರಾರ್ಥಿಸಬೇಕಾಗಿದೆ. ಹೌದು ಪ್ರೇರೆ, ದೇವರ ಬಳಿಗೆ ಬರುವವರು ದೇವರಿದ್ದಾನೆ ಅಂತಲೂ ಆತನನ್ನು ಹುಡುಕುವವರಿಗೆ ತಕ್ಕ ಪ್ರತಿಫಲ ಕೊಡುತ್ತಾನೆ ಅಂತಲೂ ನಂಬಬೇಕಾಗಿದೆ. ಹೌದು ಪ್ರೇರೆ, ಅಂಥ ನಂಬಿಕೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ಕೊನೆಯ ವಾಕ್ಯ ನೋಡಿ ಮುಕ್ತಾಯ ಮಾಡಿಕೊಂಡು ಪ್ರೇರೆ, ಎಫೆಸ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ ಪ್ರೇರೆ. ಎಫೆಸ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ
ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದೆಂಬುದನ್ನು ದೇವಜನರೆಂಬ ಆತನ